ಸೊ ಒಂದು ಸುದೀರ್ಘ 16ರಿಂದ 17 ವರ್ಷಗಳ ಪಯಣದ ನಂತರ ಇತ್ತೀಚೆಗೆ ತಾನೇ ನೀವು ನಿವೃತ್ತರಾಗಿದ್ದೀರಿ. ಒಂದು ಯಾವ ರೀತಿಯ ಭಾವನೆ ನಿಮ್ಮಲ್ಲಿದೆ ಈಗ? ಅಂದರೆ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು, ಒಂದು ಹೃದ್ರೋಗ ಆಸ್ಪತ್ರೆಯನ್ನು ವಿಶ್ವದರ್ಜೆ ಮಟ್ಟಕ್ಕೆ ಬೆಳೆಸಿ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ನಮ್ಮ ರಾಜ್ಯ, ನಮ್ಮ ರಾಷ್ಟ್ರಕ್ಕೆ ಮಾನ್ಯತೆ ಬರುವಂಥ ಕೆಲಸವನ್ನು ಮಾಡಿದ್ದು ಸಂತೋಷವನ್ನು ತಂದಿದೆ. ಅದಕ್ಕಿಂತ ಹೆಚ್ಚಾಗಿ ಬಹಳ ಮುಖ್ಯವಾದದ್ದು ಬಡ ರೋಗಿಗಳಿಗೆ, ನಿರ್ಗತಿಕರಿಗೆ ಪಂಚತಾರ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗತಕ್ಕಂಥ ಶ್ರೀಮಂತರಿಗೆ ಸಿಗತಕ್ಕಂಥ ಶ್ರೀಮಂತ ಚಿಕಿತ್ಸೆಯನ್ನು ಲಕ್ಷಾಂತರ ಕಳೆದ 18 ವರ್ಷದಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಸುಮಾರು 8 ಲಕ್ಷ ಪ್ರೊಸೀಜರ್ಸ್ ಮಾಡಿದ್ದೇವೆ. ಅಂದರೆ ಆ್ಯಂಜಿಯೋಗ್ರಾಮಿಂದ ಹಿಡಿದು ಆ್ಯಂಜಿಯೋಪ್ಲಾಸ್ಟಿ, ಸ್ಟೆಂಟು, ಪೇಸ್ ಮೇಕರ್ಸು, ಹಾರ್ಟ್ ಫೇಲ್ಯೂರ್ ಡಿವೈಸು, ರಂಧ್ರವನ್ನು ಮುಚ್ಚುವಂಥ ಡಿವೈಸ್ ಕ್ಲೋಜರ್ಸು ಮತ್ತು ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಅಂದರೆ ಬೈಪಾಸ್ ಸರ್ಜರಿ, ವ್ಯಾಲ್ ರಿಪ್ಲೇಸ್ಮೆಂಟ್ ಸರ್ಜರಿ, ಒಟ್ಟಾರೆ 8 ಲಕ್ಷ ಪ್ರೊಸೀಜರ್ಸನ್ನು ನಾವು ಮಾಡಿದ್ದೇವೆ. ಅಂದರೆ ಬಹಳ ಮುಖ್ಯವಾದದ್ದು ನೋಡಿ, ಕೆಲವು ಸಂಸ್ಥೆಗಳಲ್ಲಿ ಏನಿರುತ್ತೆ ಅಲ್ಲಿ ಕ್ವಾಲಿಟಿ ಇರುತ್ತೆ, ಆದರೆ ಚಾರಿಟಿ ಇರಲ್ಲ. ಇನ್ನು ಕೆಲವು ಕಡೆ ಏನಿರುತ್ತೆ, ಇರುತ್ತೆ, ಕ್ವಾಲಿಟಿ ಇರಲ್ಲ. ಬಟ್ ಇಲ್ಲಿ ನಮ್ಮ ಅವಧಿಯಲ್ಲಿ ಏನಾಯಿತು, ಎರಡೂ ಕೂಡ ಜೊತೆಗೆ ತೆಗೆದುಕೊಂಡು ಹೋದ್ವಿ. ಕ್ವಾಲಿಟಿ, ಚಾರಿಟಿ ಮತ್ತು ಸಬ್ಸಿಡಿ ಮತ್ತು ಹ್ಯುಮ್ಯಾನಿಟೇರಿಯನ್ ಅಪ್ರೋಚ್. ಸೊ ಇವು 4 ಒಟ್ಟಿಗೆ ತೆಗೆದುಕೊಂಡು ಹೋದ್ವಿ. ಅಂದರೆ ಇಡೀ ದೇಶಕ್ಕೆ ಒಂದು ಉದಾಹರಣೆನೇ ಆಯ್ತಿದು. ಒಂದು ಸಂತೃಪ್ತ ಮನೋಭಾವ ಈಗ ನಿಮ್ಮಲ್ಲಿದೆ. ಹೌದು, ಇದೆ. ಆದರೆ ಬಹಳ ಮುಖ್ಯವಾದದ್ದು, ಈಗ ನಾವು ಯಾವ ರೀತಿ ನಾವು ಒಂದು ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ವ್ಯವಸ್ಥೆ, ಅಂದರೆ ಒಂದು ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ವ್ಯವಸ್ಥೆ ಏನಿದೆ ಅದು ಮುಂದುವರಿಬೇಕು. ಆವಾಗ ಮಾತ್ರ ನಮಗೆ ಸಂತೋಷ ಆಗುತ್ತೆ. ಇವಾಗ ತಾತ್ಕಾಲಿಕವಾಗಿ ಆಯಿತು, ಒಂದು ಗುರಿ ಮುಟ್ಟಿದ್ದೇವೆ. ಬಟ್ ಮುಂದೆ ಕೂಡ ಈ ವ್ಯವಸ್ಥೆ ನಿರಂತರವಾಗಿ ಮುಂದುವರಿಬೇಕು. ಆವಾಗ ಬಹಳ ಸಂತೋಷ ಆಗುತ್ತೆ. ನಿರ್ದೇಶಕರಾಗಿ ಬಡ್ತಿ ಹೊಂದಿದ ನಂತರ ಸೊ ಆವಾಗ ನಿಮಗೆ ಎಲ್ಲೋ ಒಂದ್ಸರಿ ಅನಿಸುತ್ತಾ, ಹೌದು ನಾನು ಒಂದು ಈ ಆಸ್ಪತ್ರೆಯನ್ನು ಒಂದು ಖಾಸಗಿ ಆಸ್ಪತ್ರೆಗೆ ಸವಾಲೊಡ್ಡುವ ರೀತಿಯಲ್ಲಿ ನಾನು ಇದನ್ನು ಕಟ್ತೀನಿ ಅನ್ನೋ ವಿಶ್ವಾಸ ಅವಾಗಿತ್ತ ನಿಮಗೆ, ಅಥವಾ ಕ್ಯಾಶುವಲ್ ಆಗಿ ಹಾಗೆ ಶುರು ಮಾಡಿ? ಅಂದರೆ ಏನಾಯಿತು, 2006ನೇ ಇಸ್ವಿನಲ್ಲಿ ನಾನು ನಿರ್ದೇಶಕನಾಗಿ ಅಧಿಕಾರ ವಹಿಸ್ಕೊಂಡೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ನಾನು ಆ್ಯಕ್ಚುಲಿ ನಿರ್ದೇಶಕನಾಗಿ ನೇಮಕ ಆದಮೇಲೆ ಅವರಿಗೆ ವಿಶ್ ಮಾಡಲಿಕ್ಕೆ ಹೋಗಿದ್ದೆ. ಆವಾಗ ಅವ್ರು ಹೇಳಿದ ಮಾತು, ಈ ಆಸ್ಪತ್ರೆ ಬಗ್ಗೆ ಜನರಲ್ಲಿ ವಿಶ್ವಾಸ ಹೋಗಿದೆ. ಸೊ ಜನ ಆ ಕಡೆ ಮುಖ ಮಾಡ್ತಾ ಇಲ್ಲ. ಸೊ ಅದರಿಂದ ನಿಮ್ಮ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಸೊ ನೀವು ನಿಮ್ಮ ಕೈಗೆ ನಾವು ಈ ಆಸ್ಪತ್ರೆಯನ್ನು, ಸಂಸ್ಥೆಯನ್ನು ಕೊಡ್ತಾ ಇದ್ದೀವಿ, ನೀವು ಬೆಳೆಸಬೇಕು ಅನ್ನುವ ಮಾತನ್ನು ಹೇಳಿದರು. ಸೊ ಆ ಸಂದರ್ಭದಲ್ಲಿ ಈಗ ನಾವು 18 ವರ್ಷದ ಈ ಅವಧಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಮಟ್ಟಕ್ಕೆ ಬೆಳೆಸ್ಬೋದಾ ಅಥವಾ ಬೆಳೆಯುತ್ತಾ ಅನ್ನೋದು ನನಗೂ ಕೂಡ ಆವಾಗ ಪ್ರಾರಂಭದಲ್ಲಿ ಕಲ್ಪನೆ ಇರಲಿಲ್ಲ. ಬಟ್ ಒಂದಂತೂ ಡೆಫಿನೆಟ್ ಆಗಿತ್ತು. ನನ್ನ ಪರಿಕಲ್ಪನೆ ಏನಿತ್ತು ಅಂದರೆ, ನಾನು ಯಾವಾಗಲೂ ಅಷ್ಟೇ ನಾನು ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. ನಿರ್ದೇಶಕನಾಗಿ ಅಧಿಕಾರ ವಹಿಸ್ಕೊಳ್ಳೋದಕ್ಕೆ ಮೊದಲು ಅಲ್ಲೇ ನಾನು ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಎಲ್ಲ ನನ್ನ ಸ್ನೇಹಿತರ ಜೊತೆ ಎಲ್ಲ ಹೇಳ್ತಾಯಿದ್ದೆ, ನನಗೇನಾದರೂ ಅಕಸ್ಮಾತು ನಿರ್ದೇಶಕ ಸ್ಥಾನ ಸಿಕ್ಕಿದರೆ ಡೆಫಿನೆಟಾಗಿ ಒಂದು ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಆ ಪರಿಕಲ್ಪನೆ ಮತ್ತು ಗುರಿ ಇತ್ತು. ಮನಸ್ಸಲ್ಲಿ ಕುತೂಹಲ ಇತ್ತು ನನಗೆ. ಬಟ್ ಈಗ ನೋಡಿದರೆ ಈ ಮಟ್ಟಕ್ಕೆ ಇವತ್ತೇನಾಗಿದೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿ ಅವರು ಬಂದು ಇವತ್ತು ಡಾಕ್ಟರ್ ಮಂಜುನಾಥ್ ಅವರ ಮಾಡೆಲ್ನ ನಾವು ಅಲ್ಲಿ ರೆಪ್ಲಿಕೇಟ್ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ನಂತರ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ 15 ಅಂದರೆ ಸಂಸದೀಯ ಸ್ಥಾಯಿ ಸಮಿತಿ ಆರೋಗ್ಯ ಇದರಲ್ಲಿ ಅವರು ಬಂದು 15 ಜನ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಬಂದು ಇದನ್ನೆಲ್ಲ ವ್ಯವಸ್ಥೆ ನೋಡಿ, ಸೇವಾ ಮನೋಭಾವ, ಸ್ವಚ್ಛತೆ ಇದೆಲ್ಲ ನೋಡಿ, ಡಾಕ್ಟರ್ ಮಂಜುನಾಥ್ ಅವರೇ ಇದರದ್ದು ಮಾಲೀಕರು ಯಾರು, ಈ ಆಸ್ಪತ್ರೆ ಮಾಲೀಕರು ಯಾರು ಅಂತ ಕೇಳಿದರು. ಆಗ ನಾನು ಮಾಲೀಕರು ಸರ್ಕಾರ, ನಾನು ಸದ್ಯಕ್ಕೆ ನಿರ್ದೇಶಕ ಅಂತ ಆ ಸಂದರ್ಭದಲ್ಲಿ ಹೇಳಿದ್ದೆ. ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು, ಲೀಡರ್ಶಿಪ್ ಸ್ಕೂಲ್ ಆಫ್ ಸಿಂಗಪೂರು ಮತ್ತು ಯೇಲ್ ಯೂನಿವರ್ಸಿಟಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರು ಟರ್ನ್ ಅರೌಂಡ್ ಆಫ್ ಎ ಪಬ್ಲಿಕ್ ಹಾಸ್ಪಿಟಲ್
ಇವತ್ತು ಈ ಜಯದೇವ ಆಸ್ಪತ್ರೆಯಲ್ಲಿ ಯಾವ ರೀತಿ ರಿಫಾರ್ಮ್ಸ್ ಆಗಿದೆ, ಯಾವ ರೀತಿ ಬದಲಾವಣೆ ಆಗಿದೆ, ಈ ಮಾಡೆಲ್ ಏನಿದೆ ಬಹುಶಃ ನಮ್ಮ ಭಾರತ ದೇಶದ ಎಲ್ಲ ಸ್ವಾಯತ್ತ ಸರ್ಕಾರಿ ಆಸ್ಪತ್ರೆಗಳು ಅದನ್ನು ಅನುಕರಿಸಬೇಕು, ಫಾಲೋ ಮಾಡಬೇಕು ಅಂತ ಹೇಳಿದರು. ಸೊ ಹೀಗಾಗಿ ಅಂದರೆ ಈ ಪಯಣ ಏನಿದೆ ಅಷ್ಟು ಇಟ್ಸ್ ನಾಟ್ ಎ ಜಾಲಿ ರೈಡ್. ಸೊ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಹಳ್ಳ ಗುಡ್ಡ ಇರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಮುಳ್ಳುಗಳೆಲ್ಲ ಇತ್ತು, ಕಲ್ಲುಗಳೆಲ್ಲ ಇತ್ತು. ಸೊ ಹೀಗಾಗಿ ಡೆಫಿನೆಟಾಗಿ ಒಂದು ಈ ಐತಿಹಾಸಿಕ ಸಾಧನೆ ಏನಿದೆ, ಆದರೆ ಇದಕ್ಕೆ ಬೆನಿಫಿಷರೀಸ್ ಯಾರು ಅಂತ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಸೊ ಸಾಮಾನ್ಯ ಜನರು ಬೆನಿಫಿಷರಿ. 2006ರಲ್ಲಿ ನಿರ್ದೇಶಕರಾಗಿ ಅಧಿಕಾರ ಸ್ವೀಕಾರ ಮಾಡ್ತೀರಿ.